ಊಟ ರೆಡಿ ಅಂತ ಹೇಳೋಕ್ಕೆ ದೂರದ ನ್ಯೂಜಿಲ್ಯಾಂಡಿಂದ ಒಬ್ಬರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ. ಪ್ರತಿನಿತ್ಯ ಇವರು ನಮ್ಮ ಕಾರ್ಯಕ್ರಮವನ್ನು ನ್ಯೂಜಿಲ್ಯಾಂಡಲ್ಲಿ ನೋಡಿ ಭಾಳ ಇಷ್ಟಪಟ್ಟು ನನಗೆ ಪತ್ರಗಳನ್ನು ಬರೆದಿದ್ದಾರೆ. ಮತ್ತು ಇವರು ನ್ಯೂಜಿಲ್ಯಾಂಡಲ್ಲಿ ಕನ್ನಡದ ಕೂಟದಲ್ಲಿ ಸುಮಾರು 150-200 ಜನಕ್ಕೆಲ್ಲ ಅಡುಗೆ ಮಾಡ್ತಾರಂತೆ. ಒಂದು ಸಲ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಾನು ಅಡುಗೆ ಮಾಡಬೇಕು, ಇಂಡಿಯಾಗೆ ಬಂದಾಗ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರ್ತಿದ್ರು. ಅವರು ಇಂಡಿಯಾಗೆ ಬಂದು ಒಂದು ಅದ್ಭುತವಾದಂಥ ಅಡುಗೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು, ಅವರು ಬರೆದಿರುವಂಥ ಅಡುಗೆ ಪುಸ್ತಕನ. ಆಗ ಅವ್ರನ್ನ ನಾನು ಭೇಟಿ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅವರು ಭಾಳ ಪ್ರೀತಿಯಿಂದ ಬಂದಿದ್ದಾರೆ, ನಾನು ಒಂದು ಅಡುಗೆ ಹೇಳ್ಕೊಡ್ತಾರೆ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀ ಎಚ್.ಎನ್. ರಾಮಚಂದ್ರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರಬೇಕು, ಸಂತೋಷ ಆಯಿತು ನಿಮ್ಮನ್ನು ನೋಡಿ. ಬನ್ನಿ ಬನ್ನಿ ಬನ್ನಿ. ನನಗೆ ನಿಮ್ಮ ಇದರಲ್ಲಿ ಅಡುಗೆ ಮಾಡೋ ಭಾಗ್ಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎನಿವೆ, ಇವತ್ತು ನನಗೇನು ಅಡುಗೆ ಹೇಳ್ಕೊಡ್ತೀರಾ? ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡೋಣ ಅಂತಿದ್ದೀನಿ. ಫ್ಯಾಂಟಾಸ್ಟಿಕ್, ನಿಮ್ಮಿಂದ ಅದನ್ನು ಕಲಿತೀನಿ. ನಿಮ್ಮ ಸಾಮಾನ್ಯ ಮದುವೆ ಮನೆಗಳಲ್ಲಿ ಇದನ್ನ ಗೊಜ್ಜನ್ನ ಚೆನ್ನಾಗಿ ಮಾಡ್ತಾರೆ. ನಾನು ಅದನ್ನ ನೋಡಿ ಮದುವೆ ಮನೆಗೆ ಹೋಗಿ ನೋಡಿ ಕಲ್ತ್ಕೊಂಡು ನಾನು ಮಾಡಬೇಕು ಅಂತೇಳಿ ಕಲ್ತ್ಕೊಂಡಿದ್ದೀನಿ. ಫ್ಯಾಂಟಾಸ್ಟಿಕ್. ಮದುವೆ ಮನೆ ಗೊಜ್ಜು ಥರ ಇರುತ್ತಾ? ಖಂಡಿತ ಇರುತ್ತೆ. ಗುರುಗಳು ರುಚಿ ನೋಡಿದ್ಮೇಲೆ ನಾನು ಹೇಳಿ. ಇವಾಗ ನಾವು ಮಾಡೋ ಗೊಜ್ಜಿಗೂ ನೀವು ಮಾಡೋ ಗೊಜ್ಜಿಗೂ ವ್ಯತ್ಯಾಸ ಇರುತ್ತೆ ಅಂತ ಗ್ಯಾರಂಟಿ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಯಾವತ್ತೂ ಮದುವೆ ಮನೆಗೆ ಗೊಜ್ಜು ಥರ ಎಲ್ಲ ಮಾಡಿಲ್ಲ ನಾನು. ನಿಮ್ಮಿಂದ ಇವಾಗ ಅದನ್ನು ಕಲಿತೀನಿ. ಗುರುಗಳು ನೀವು ಈ ಕಡೆ ಬನ್ನಿ. ಓಕೆ, ನೋಡಿ, ಕುಟ್ಟೋದು ರುಬ್ಬೋದು ಅದೆಲ್ಲ ನನ್ನ ಕೆಲಸ, ಮಿಕ್ಕಿದ ಅಡಿಗೆ ಮಾಡೋದೆಲ್ಲ ನಿಮ್ಮ ಕೆಲಸ. ಓಕೆ ಸರ್. ಓಕೆ. ಪೈನಾಪಲ್ ಗೊಜ್ಜು ಮಾಡುವ ವಿಧಾನ: ಪಾನಿಗೆ ಅರ್ಧ ಕಪ್ ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಉದ್ದಿನ ಬೇಳೆ ಹೊಂಬಣ್ಣ ಬಂದು ಕರಿಬೇವು ಗರಿ ಗರಿ ಆಗುವವರೆಗೂ ಹುರಿದು ಅದಕ್ಕೆ 8-10 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಅವು ಸಹ ಗರಿ ಗರಿ ಆಗುವಂತೆ ಹುರಿಯಿರಿ. ಅದಕ್ಕೆ ಅರ್ಧ ಕಪ್ ಕೊಬ್ಬರಿ ತುರಿ, ಅರ್ಧ ಚಮಚ ಅರಿಶಿನ ಹಾಕಿ ಹುರಿಯಿರಿ. ನಂತರ ಆರಲು ಇಡಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿ ಆಗುವಂತೆ ಪುಡಿ ಮಾಡಿದರೆ ಗೊಜ್ಜಿನ ಪುಡಿ ರೆಡಿ. ಪ್ಯಾನಿಗೆ 2 ಚಮಚ ಎಣ್ಣೆ ಹಾಕಿ ಬಿಸಿಯಾದಾಗ 1 ಚಮಚ ಸಾಸಿವೆ ಹಾಗೂ ಸ್ವಲ್ಪ ಇಂಗು, ಅರ್ಧ ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಹುರಿಯಿರಿ. 2 ಒಣಮೆಣಸಿನಕಾಯಿಯನ್ನು ಮುರಿದು ಹಾಕಿ ಬಾಡಿಸಿ. ಈಗ ಅದಕ್ಕೆ ನೀರು ಸೇರಿಸಿ ಕುದಿಸಿ. ಕುದಿ ಬಂದಾಗ ಸಿಪ್ಪೆ ತೆಗೆದು ಸಣ್ಣಗೆ ಕತ್ತರಿಸಿಟ್ಟ ಪೈನಾಪಲ್ ಚೂರುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಪೈನಾಪಲ್ ಅನ್ನು ಬೇಯಿಸಿ. ಅದು ಚೆನ್ನಾಗಿ ಬೆಂದ ನಂತರ ರೆಡಿ ಮಾಡಿಟ್ಟ ಗೊಜ್ಜಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ಗೊಜ್ಜಿನ ಹದಕ್ಕೆ ಬೇಕೆನಿಸಿದರೆ ಮತ್ತಷ್ಟು ನೀರು ಸೇರಿಸಿಕೊಂಡು ಕುದಿಸಿದರೆ ಪೈನಾಪಲ್ ಗೊಜ್ಜು ರೆಡಿ. ತಗೊಳ್ಳಿ, ವಾವ್, ಪೈನಾಪಲ್ ಗೊಜ್ಜು. ಪೈನಾಪಲ್ ಗೊಜ್ಜು ಫಸ್ಟ್ ಹಾಗೆ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ನೀರ ಮಾಡ್ಕೊಂಡ್ರೆ ಮುದ್ದೆಗೂ ಆಗುತ್ತೆ, ಸ್ವಲ್ಪ ನೀರ ಮಾಡ್ಕೊಂಡ್ರೆ ಇಲ್ಲೇ ಅನ್ನ ಕಲ್ಸ್ಕೊಂಬೇಕು, ಚೆನ್ನಾಗಿರುತ್ತೆ. ನೀವು ಹೇಳ್ದಂಗೆ ಮದುವೆ ಮನೆ ಪೈನಾಪಲ್ ಗೊಜ್ಜಿದಂಗೆ ಇದೆಯಾ? ಅಷ್ಟೇ. ಪರ್ಫೆಕ್ಟ್ ಪರ್ಫೆಕ್ಟ್. ನೀರು ಹೇಳಿದ್ಮೇಲೆ ಆಗೋಯ್ತು. ಬ್ರಿಲಿಯಂಟ್. ಎಕ್ಸ್ಟ್ರೀಮ್ಲಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಸೂಪರ್.